ಇರಾನ್ ಯುದ್ಧ ಮತ್ತು ಅಮೆರಿಕ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಮಹಿಳೆಯರ ನೆಚ್ಚಿನ ಚಿನ್ನದ ದರ ಇಂದು ಮತ್ತೆ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಗಗನಕ್ಕೇರಿದ್ದ ಚಿನ್ನದ ದರದಲ್ಲಿ ಸತತ ಎರಡನೇ ದಿನ ಕುಸಿತ ಕಂಡುಬಂದಿದ್ದು, ಹಳದಿ ಲೋಹ ಎಂದೇ ದಿನ ಬರೋಬ್ಬರಿ 5,000ವರೆಗೂ ದರ ಇಳಿಕೆ ಕಂಡಿದೆ. ಕಳೆದ ವಾರದ ಆರಂಭದಲ್ಲಿ 15,000 ಗಡಿಯಲ್ಲಿ ವಹಿವಾಟು ನಡೆಸ್ತಾ ಇದ್ದ ಚಿನ್ನ ಇಂದು ಏಕಾಏಕಿ 12,000 ಗಡಿಗೆ ತಲುಪಿದೆ. ಪ್ರಸ್ತುತ ಚಿನ್ನದ ದರ 1,36,000 ರೂಪಾಯಿ ಬೆಂಬಲ ಮಟ್ಟಕ್ಕಿಂತ ಹೆಚ್ಚಿನ ವಹಿವಾಟು ನಡೆಸ್ತಾ ಇದೆ. ಇದು ದುರ್ಬಲ ಜಾಗತಿಕ ಸಂಕೇತಗಳು ಮತ್ತು ಬಲವಾದ ಚೇತರಿಕೆಯ ಆವೇಗದ ಕೊರತೆಯನ್ನು ಸೂಚಿಸುತ್ತೆ. ಜಾಗತಿಕ ಮಾರುಕಟ್ಟೆಗಳಲ್ಲಿ ಚಿನ್ನವು ತನ್ನ ನಷ್ಟವನ್ನು ವಿಸ್ತರಿಸ್ತಾ ಇದ್ದು, ಸೋಮವಾರ 2% ಹೆಚ್ಚು ಕುಸಿದು 4 ತಿಂಗಳು ಕನಿಷ್ಠ ಮಟ್ಟವನ್ನು ತಲುಪಿದೆ. ಜಿಎಂಟಿ 0238 ಹೊತ್ತಿಗೆ ಸ್ಪಾಟ್ ಚಿನ್ನದ ಬೆಲೆ 2.5% ಇಳಿಕೆಯಾಗಿ 4,372 ರೂಪಾಯಿಗೆ ತಲುಪಿದೆ. ಇದು ಸತತ 9ನೇ ಕುಸಿತದ ಅವಧಿಯನ್ನು ಸೂಚಿಸುತ್ತೆ ಮತ್ತು ಜನವರಿ 2ರ ನಂತರದ ಅತ್ಯಂತ ಕಡಿಮೆ ಮಟ್ಟವನ್ನು ತಲುಪಿದೆ. ಹಿಂದಿನ ವಾರದಲ್ಲಿ ಹಳದಿ ಲೋಹವು ಈಗಾಗಲೇ 10% ಹೆಚ್ಚು ಕುಸಿದಿತ್ತು. ಸ್ಪಾಟ್ ಬೆಳ್ಳಿ ಕೂಡ ಇಳಿಕೆಯ ಪ್ರವೃತ್ತಿಯನ್ನು ಅನುಸರಿಸಿತು. 3.2% ಕಡಿಮೆಯಾಗಿ ಪ್ರತಿ ಔನ್ಸ್ಗೆ 65.61ಕ್ಕೆ ತಲುಪಿದೆ. ಕಳೆದ ವಾರ ಚಿನ್ನ 43 ವರ್ಷಗಳಲ್ಲಿ ತನ್ನ ತೀವ್ರ ಕುಸಿತವನ್ನು ದಾಖಲಿಸಿತ್ತು. ಶುಕ್ರವಾರ ಸ್ಪಾಟ್ ಮಾರುಕಟ್ಟೆಯಲ್ಲಿ 10% ಹೆಚ್ಚು ಕುಸಿತ ಕಂಡಿತು ಮತ್ತು ಟ್ರಾಯ್ ಔನ್ಸ್ಗೆ 4,500 ರೂಪಾಯಿಗಿಂತ ಕಡಿಮೆ ಸ್ಥಿರವಾಯಿತು. ಚಿನ್ನದ ದರ ಮುಂದಿನ ವಾರ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದ್ದು, ಬೆಲೆಗಳು 1,30,000 ರೂಪಾಯಿಗೆ ಕುಸಿಯಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಚಿನ್ನದ ವಹಿವಾಟಿನ ಅಲ್ಪಾವಧಿಯ ಮುನ್ನೋಟವು ನಕಾರಾತ್ಮಕವಾಗಿ ಕಾಣ್ತಾ ಇದ್ದು, ಚಿನ್ನದ ವ್ಯಾಪಾರವು ಪ್ರಮುಖ ಚಲಿಸುವ ಸರಾಸರಿಗಿಂತ ಕಡಿಮೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನ ದರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ 12,670 ರೂಪಾಯಿಗಳಾಗಿದ್ದು, 18 ಕ್ಯಾರೆಟ್ನ 1 ಗ್ರಾಂ ಚಿನ್ನ 10,640 ರೂಪಾಯಿಗಳಾಗಿದೆ. ಹಾಗೆ 1 ಗ್ರಾಂ ಬೆಳ್ಳಿ ದರ 235 ರೂಪಾಯಿಯಷ್ಟಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಚಿನ್ನದ ಏರಿಳಿತ ಕಂಡಿದ್ದು, 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 14,000 ರೂಪಾಯಿಗಳಾಗಿದೆ. ಅಂತೆ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 12,835 ರೂಪಾಯಿಗಳಾಗಿದ್ದು, 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 10,502 ರೂಪಾಯಿನಲ್ಲಿ ವಹಿವಾಟು ನಡೆಸ್ತಾ ಇದೆ. ಇನ್ನು ಚಿನ್ನ ಮಾತ್ರವಲ್ಲದೆ ಬೆಳ್ಳಿ ದರದಲ್ಲೂ ಇಂದು ಭಾರೀ ಇಳಿಕೆ ಕಂಡುಬಂದಿದೆ. ಬೆಳ್ಳಿ ದರದಲ್ಲಿ 11.5% ಕುಸಿದಿದ್ದು, ಬರೋಬ್ಬರಿ 26,262 ರೂಪಾಯಿಗಳ ಇಳಿಕೆಯಾಗಿದೆ. ಪ್ರತಿ ಕಿಲೋಗ್ರಾಂಗೆ ಬೆಳ್ಳಿ 2,05,010 ರೂಪಾಯಿಗೆ ಕುಸಿದಿದೆ.